ತಿಂತಿರೋ ನೋಡಿ. ಅಪ್ಪಗೌಡ ಅವ್ರು ಏನೇನೋ ತಿಂತಾರೆ ಅಂತೇಳಿ ಲಲಿತಾ ಯಾರವ? ಲಲಿತಾ ಸಣ್ಣ ಮಕ್ಕಳು ಅಂದಿರ್ತಾಳೆ. ಯಾವಾಗ್ಲೂ ನಿಂದೆ ಯೋಚನೆ ಅವಳು ಮಾಡೋದೇವ. ನಮ್ಮವ್ವ ನನ್ಗೆ ಇಷ್ಟ ಅಂತ ಹೇಳ್ತಿರ್ತಾಳೆ ನಮ್ಮಮ್ಮ. ಬಸ್ಸಾರು ಮಾಡಿ ಬೇಳೆ ಬಸ್ಸಾರು ಮಾಡಿ ಎಲ್ಲ ಮಾಡಿದ್ದ ಕಣ ಬಟ್ಟೆ ಕಡ್ದು ಹೇಳಪ್ಪ ಬಸ್ಸಾರಿಗೆ ಇಟ್ಕೊತ ಇಟ್ಟಿದ್ದದು ನನ್ನ ಮಗಳು ಹುಷಾರಿಲ್ದಾಗ ಅವ್ವ ಅಂದ್ರು ಏನವ ಯವ್ವ ಇದನ್ನ ಸಾಯಂಕಾಲಕ್ಕೆ ಮಾಡ್ಕೊ ಮಾಡಿದ್ದೇವ ನೀನೇನು ಮತ್ತೆ ಅಂತ ಚೆನ್ನಾಗಿ ಮಾಡಿ ಟೈಟ್ ಆದ್ರೆ ಅದನ್ನೇನು ಇಟ್ಕೊಂಡು ಏನು ಮಾಡೋದು? ಮಣ ಮಣ ಮಣ್ಣು ಇರ್ತದೆ. ಅದಕ್ಕೆ ನಾನು ಯಾವುದು ಇದಂಗೆ ಮಾಡ್ಕೊಂಡು ನಂಗೆ ಕೊಡ್ಲಿಲ್ವಾ? ತರಿಸಿರೋದು ಅಷ್ಟೇ ಅಂತ. ಎಂತ ಮಕ್ಳು ಬೇರೆ 800 ರೂಪಾಯಿದು ಅಂತ ಅಂದ್ರಲ್ಲ, ಅದ್ರೊಳಗೆ ನೋಡಿ ಇದಕ್ಕೆ ಸಾರೇ ಒಂದು ತಂದ ನಂಗೆ ಉಣ್ಣಕ್ಕೆ ಬರೀ ಟಾಪ್ ಅಲ್ಲ ಸೆಟ್ ಡ್ರೆಸ್ ತಾನೇ ನೀನು ಕೇಳಿದ್ದು. ಅಲ್ಲಿ ಚೀಚಿ ಮಾಡ್ಬಿಟ್ಟವಳೆ ಒಳ್ಳೆ ಹುಡುಕಾಡ್ತಾಳೆ ಬೆಂಗಳೂರಿನಲ್ಲಿ ಫೋನ್ ಮಾಡಿ ಮಾಡಿ ಇನ್ನೂ ಎಲ್ಲಿದ್ಯಾ ಮತ್ತೆ ಅದು ಆಗ ಅಂತ ಸ್ವಲ್ಪ ಆದ್ಮೇಲೆ ಕಡ್ಬಾಕ್ ಬಂದೆ ಕಣವ ನಾನು. ಅಯ್ಯೋ ಅಂತ ನಮ್ಮ ಅಕ್ಕ ತಿಂದಾಳೇನೋ ಉಂಡಾಳೇನೋ ಅಂತ ಅಂತ ಆಸೆ ಅವಳು. ನನಗೂ ಆಸೆ ಬೇಡ ಅಲ್ಲ ಸರ್, ಅದು ಇದು ಅದೇ ಅದರಲ್ಲೇ ಬೇರೆದು ಯಾವುದಾದ್ರೂ ಫ್ರೀ ಸೈಜ್ ಇದ್ರೆ ಕೊಡಿ. ಬೇರೆದು ಯಾವುದಾದ್ರೂ ಫ್ರೀ ಸೈಜ್ ಇದ್ರೆ ಕೊಡಿ, ಒಳ್ಳೆ ಕಲರ್ಸು ಅದೇ ಇದ್ರೊಳಗೆ ರೇಂಜಲ್ಲಿ 1,500 ರೂಪಾಯಿ ಫ್ರೀ ಸೈಜ್ ಇದ್ರೆ ಕೊಡಿ ಸರ್. ಇಲ್ಲಾಂದರೆ ಅಮೌಂಟ್ ವಾಪಸ್ ಕೊಡಿ, ಬೇರೆ ಅಂಗಡಿಯಲ್ಲಿ ಅದು ತೊಗೊಳ್ತಾರಲ್ವಾ. ಏನಂತ ದುಡ್ಡು ವಾಪಸ್ ಕೊಡೋದಂತ ಕೊಡ್ತಾರಂತ ಯಾರು ಕೊಡ್ತಾನೆ ಕೊಡೋಣ ಆರ್ಟ್ ಮಾಡು ಆಯ್ತು. ಟೊಮೆಟೊ ಬಾತ್ ಮಾಡಿ ಇದನ್ನ ಇದು ಕಬಾಬು ರೋಸ್ಟ್ ಮಾಡಿ ಹೋಗ ತಕ ಬಿಡಲಿಲ್ಲ. ಚೇರ್ ಹಾಕಿ ಕುದಿಸಿ ನಾನು ಉಣ್ಣೋದೇ ಗಮನ ಮಾಡಿ ನೀರು ಕುಡಿ ಚಿನ್ನು ಚೀಚಿನ ಅಂತ ಹೇಳ್ತೀನಿ. ತಿಂದೇ ಹಿಂಗೆ ಇರ್ತಿಯಲ್ಲ ನಡೆಯೋಕ್ಕೆ ಆಗಲ್ವಲ್ಲ. ನಾನಂದರೆ ಭಾಳ ಆಸೆ ಅವಳು. ನಮ್ಮ ಉಳಿಸ್ಕೊಂಡು ಅಂತ ನಾವು ಬೇರೆ ಕೊಡಿ ಅಂತ ಫೋನ್ ಮಾಡ್ತಾರೆ. ನಾನು ಕಣಮ್ಮ ಇನ್ನೂ ಕೇಳಿಲ್ವಲ್ಲ ಅವಳು ಬಂದಿದ್ದು ಶಾಂತಿ ಏನಂದು ಮತ್ತ ನಮ್ಮ ತಾಯಿ ಏನೋ ಅದು ನನಗೆ ಅಕ್ಕ ಇವಾಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಲೇಬೇಕು. ನನಗೆ ನಾವು ನೋಡ್ಕೊತೀವಿ. ನಾವು ಪಾಪ ಏನಾದ್ರು ತಟ್ಟೆಗೆ ಹಾಕ್ಕೊಟ್ರೆ ಅಜ್ಜಿಗೆ ಅಂತಾಳೆ ಅವಳು ಅಜ್ಜಿಗೆ ಹಾಕಮ್ಮ ಅವಳನ್ನ ಮೊದಲು ಕಟ್ಕೊಟ್ಟಿದ್ದೀನಿ ಹಾಲು ಕುಡ್ಸ್ಕೊಂಡು ಅಜ್ಜಿಗೆ ಹಾಕು ಫಸ್ಟು ಅಂದಳಂತ ನೋಡಮ್ಮ. ಬಟ್ಟೆ ಹಾಕೊಂಡು ತಂದು ತಿಂದು ತಿನ್ನೋದು ನಾನು ಅಲ್ಲೇ ತಿಂತೀನಿ.